ಉಪಾಯ ಚತುರರಾದ 4 ಗೆಳೆಯರು. ಜಿಂಕೆ, ಕಾಗೆ, ಆಮೆ ಹಾಗೂ ಇಲಿ ಸ್ನೇಹಿತರು. ಒಮ್ಮೆ ಜಿಂಕೆ ಬೇಟೆಗಾರನ ಬಲೆಯಲ್ಲಿ ಸಿಕ್ಕಿಬಿತ್ತು. ಅದನ್ನು ಬಿಡಿಸಲು ಹೋಗಿ ಆಮೆಯೂ ಬೇಟೆಗಾರನ ಕೈವಶವಾಯಿತು. ಸ್ನೇಹಿತರು ಆಗ ಏನು ಮಾಡಿದರು? ಜಿಂಕೆ, ಆಮೆ ಪಾರಾದವೇ? ಇಲ್ಲಿದೆ ಓದಿ ಈ ಕುತೂಹಲಕಾರಿ ಮಕ್ಕಳ ಕತೆ. ಒಂದಾನೊಂದು ಕಾಡು. ಅದರಲ್ಲಿ 4 ಗೆಳೆಯರಿದ್ದರು. 4 ಅಂದರೆ ಕಾಕರಾಜ ಅನ್ನೋ ಕಾಗೆ, ಹರಿಣಿ ಅನ್ನೋ ಜಿಂಕೆ, ಕೂರ್ಮಕ್ಕ ಅನ್ನೋ ಆಮೆ ಮತ್ತು ಹೆಗ್ಗಣ್ಣ ಅನ್ನುವಂಥ ಹೆಗ್ಗಣ. ಒಬ್ಬರನ್ನೊಬ್ಬರು ಕಂಡರೆ ತುಂಬ ಪ್ರೀತಿಯಿಂದ ಇದ್ದ ಇವರೆಲ್ಲ ದಿನ ಮಧ್ಯಾಹ್ನ ದೊಡ್ಡಾಲದ ಮರದ ಕೆಳಗೆ ಕೂತು ಹರಟೆ ಹೊಡಿತಾ ಇದ್ರು. ಹರಟೆ ಅಂದ್ರೇನು 10-20 ನಿಮಿಷಗಳಲ್ಲ, ಬರೋಬ್ಬರಿ 1-2 ತಾಸುಗಳು. ತಮ್ಮ ಕಷ್ಟ ಸುಖ ಎಲ್ಲ ಹೇಳಿಕೊಂಡು ಕಾಡಿನ ಸಮಾಚಾರ ಎಲ್ಲ ಮಾತಾಡ್ಕೊಂಡು ಅವತ್ತಿಗೆ ಸಾಕು ಅಂತ ಅನ್ಸದ್ಮೇಲೆ ಅಲ್ಲಿಂದ ತಮ್ಮ ಮನೆಯತ್ತ ತೆರಳ್ತಾ ಇದ್ರು. ಆ ದಿನವೂ ಎಂದಿನ ಹಾಗೆ ದೊಡ್ಡಾಲದ ಮರದ ಕೆಳಗೆ ಸೇರಲಾರಂಭಿಸಿದ್ರು ಗೆಳೆಯರು. ಮೊದಲಿಗೆ ಕಾಕರಾಜ, ಆಮೇಲೆ ಆಲದ ಮರದ ಆಚೆಯ ಕೊಳದಿಂದ ಕೂರ್ಮಕ್ಕ, ಹೆಗ್ಗಣ್ಣಗಳು ಬಂದಿದ್ವು. ಮಾಮೂಲಿ ಸಮಯ ಮೀರಿದ್ರು ಹರಿಣಿಯ ಸುಳಿವೆಯೇ ಇಲ್ಲ. ಅರೆ, ಇವಳೆಲ್ಲಿ ಹೋದ್ಲು ಅಂತ ಎಲ್ರಿಗೂ ಚಿಂತೆ ಆಯ್ತು. ಕಾಕರಾಜ, ನೀನೊಂದ್ಸಾರಿ ಹಾರೋಗಿ ನೋಡ್ಕೊಂಬ ಯಾವುದಕ್ಕೂ ಅಂತ ಹೇಳಿದ್ಲು ಕೂರ್ಮಕ್ಕ. ಸರಿ ಅಂತ ಹೊರಟ ಕಾಕರಾಜನಿಗೆ ಹೆಚ್ಚು ದೂರ ಹಾರುವುದರೊಳಗೇನೆ ಜಿಂಕೆ ಕಾಣಿಸ್ತು. ಆದರೆ ಪಾಪದ ಹರಿಣಿ ಬಲೆಯೊಳಗೆ ಸಿಕ್ಕಿಬಿದ್ದಿತ್ತು. ಕಾಲಿಡೋಕ್ಕೂ ಮುನ್ನ ಕಣ್ಣಿಡೋ ಅಭ್ಯಾಸ ನಂದು. ಆದ್ರೆ ಎಷ್ಟೇ ಜಾಗ್ರತೆ ಮಾಡಿದ್ರು ಈ ಬಾರಿ ಎಡವಟ್ಟಾಯ್ತು ಕಾಕರಾಜ. ಇನ್ನೀಗ ಬೇಟೆಗಾರ ಬಂದು ನನ್ನನ್ನ ಕೊಂದು ಅಂತ ಶೋಕಿಸಿತು ಹರಿಣಿ. ಛೇ, ಏನ್ ಮಾತು ಅಂತ ಆಡ್ತೀಯ ಹರಿಣಿ, ಬಂದೆ ತಾಳು ಅಂತ ಹೇಳ್ತಾ ಅಲ್ಲಿಂದ ತ್ವರಿತವಾಗಿ ಹಾರಿತು ಕಾಗೆ. ದೊಡ್ಡ ಆಲದ ಮರದ ಕಡೆ ಹಾರಿದಂತಹ ಕಾಗೆ ನಡೆದಂತಹ ಅನಾಹುತವನ್ನೆಲ್ಲ ಗೆಳೆಯರಿಗೆ ತಿಳಿಸ್ತು. ತಡ ಮಾಡದೆ ಅಲ್ಲಿಂದ ಹೊರಟ ಹೆಗ್ಗಣ್ಣ ಮತ್ತೆ ಕಾಕರಾಜ ಜಿಂಕೆ ಬಳಿಗೆ ಬಂದವು. ನೋಡ್ತಾ ಇದ್ದ ಹಾಗೆ ಜಿಂಕೆಯನ್ನು ಸುತ್ತಿದ್ದ ಬಲೆಯನ್ನ ಹೆಗ್ಗಣ್ಣ ಚಿಂದಿ ಮಾಡಿಬಿಡ್ತು. ಆ ಹೊತ್ತಿಗೆ ಆಮೆಯೂ ಅಲ್ಲಿಗೆ ಬಂತು. ಹರಿಣಿ ಬಂದು ಮುಕ್ತವಾದಲು ಅಂತ ಎಲ್ಲರೂ ಸಂತೋಷ ಪಡುವಷ್ಟರಲ್ಲೇ ಧೂತ್ತಂತ ಆಗಮಿಸಿದ್ದ ಬೇಟೆಗಾರ. ಸರಕ್ಕನೆ ಹಾರಿದ ಕಾಗೆ ತಪ್ಪಿಸ್ಕೊಂತು, ಜಿಂಕೆ ಪರಾರಿಯಾಯಿತು, ಹೆಗ್ಗಣ್ಣ ನೆಲದೊಳಗೆ ಸೇರ್ಕೊಂತು. ಉಳಿದಿದ್ದು ಅಂತಂದ್ರೆ ನಿಧಾನಕ್ಕೆ ತೆವಳ್ತಾ ಇದ್ದಂಥ ಕೂರ್ಮಕ್ಕ. ಜಿಂಕೆ ತಪ್ಪಿಸ್ಕೊಂಡಿದ್ರಿಂದ ಕೋಪದಲ್ಲಿದ್ದಂಥ ಬೇಟೆಗಾರ ಆಮೆಯಾದ್ರೂ ಸಿಕ್ತಲ್ಲ ಅನ್ನೋ ಸಮಾಧಾನದಲ್ಲಿ ಅದನ್ನ ತನ್ನ ಚೀಲಕ್ಕೆ ಹಾಕೊಂಡು ಮನೆಯತ್ತ ಹೊರಟ್ಬಿಟ್ಟ. ತನ್ನನ್ನ ಬಿಡಿಸೋಕೆ ಬಂದ ಕೂರ್ಮಕ್ಕನಿಗೆ ಒದಗಿದ ಗತಿ ಕಂಡು ಹರಿಣಿಯಂತೂ ಗೋಳೋ ಅಂತ ಆಳಕ್ ಶುರು ಮಾಡಿದ್ಲು. ಆದ್ರೆ ಈ ಹೊತ್ತಿಗೆ ಧೈರ್ಯಗೆಡೋಂತಿಲ್ಲ ಅನ್ನೋದನ್ನ ಅರಿತಿದ್ದ ಚತುರ ಹೆಗ್ಗಣ್ಣ ಗೆಳೆಯರ ಕಿವಿಯಲ್ಲಿ ಒಂದು ಉಪಾಯವನ್ನ ಹೇಳಿದ. ಅದರ ಉಪಾಯದಂತೆ ಎಲ್ಲರೂ ಅಲ್ಲಿಂದ ಸಮೀಪದಲ್ಲಿದ್ದಂತ ಕೆರೆಯತ್ತ ಸಾಗಿದ್ರು. ತನ್ನ ಮನೆಯತ್ತ ತೆರಳ್ತಾ ಇದ್ದ ಬೇಟೆಗಾರ ಆ ಕೆರೆಯ ಸಮೀಪದಿಂದಲೇ ಹಾದು ಹೋಗ್ಬೇಕಾಗಿತ್ತು. ಕೆರೆಯ ಬಳಿ ಬರ್ತಿದ್ದ ಹಾಗೆ ಬೇಟೆಗಾರನಿಗೊಂದು ಅಚ್ಚರಿ ಕಾಣಸಿಕ್ಕಿತು. ಕೆರೆಯಿಂದ ಸ್ವಲ್ಪವೇ ದೂರದಲ್ಲಿ ಜಿಂಕೆಯೊಂದು ಸತ್ತು ಬಿದ್ದಿತ್ತು. ಕಾಗೆಯೊಂದು ಆ ಸತ್ತ ಜಿಂಕೆಯ ಸುತ್ತಲೂ ಹಾರಾಡ್ತಾ ಇತ್ತು. ಇದನ್ನ ಕಂಡು ಬೇಟೆಗಾರನಿಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು. ಅಬ್ಬಾ, ಒಂದು ಜಿಂಕೆ ಕೈ ತಪ್ಪಿದ್ರೇನು, ಇನ್ನೊಂದು ಸಿಕ್ಕತಲ್ಲ, ಇದನ್ನಂತೂ ಕೊಲ್ಲೋ ತಾಪತ್ರಯವೂ ಇಲ್ಲ ಅಂತ ಹಿಗ್ಗುತ್ತಾ ಕೈಯಲ್ಲಿದ್ದ ಚೀಲವನ್ನ ಕೆರೆ ದಡದಲ್ಲೇ ಇಟ್ಟು ಜಿಂಕೆಯತ್ತ ನಡೆದ. ಇದನ್ನೇ ಕಾಯ್ತಾ ಇದ್ದ ಹೆಗ್ಗಣ್ಣ ಮಿಂಚಿನ ವೇಗದಲ್ಲಿ ಬಂದು ಬೇಟೆಗಾರನ ಚೀಲವನ್ನ ತುಂಡರಿಸ್ಬಿಟ್ಟ. ಅಲ್ಲಿಂದ ಹೊರಬಿದ್ದ ಕೂರ್ಮಕ್ಕ ಪಕ್ಕದಲ್ಲೇ ಇದ್ದ ಕೆರೆಯೊಳಗೆ ಉರುಳ್ಕೊಂಡ್ಲು. ಇವನ್ನೆಲ್ಲ ನೋಡ್ತಾ ಇದ್ದ ಕಾಕರಾಜ ಜೋರಾಗಿ ಕಾವ್ ಅಂತ ಕಿರುಚಿ ಸೂಚನೆ ಕೊಟ್ಟು ಹಾರು ಹೋಗ್ಬಿಟ್ಟ. ಈ ಸೂಚನೆಗೆ ಅಂತಲೇ ಕಾಯ್ತಾ ಇದ್ದ ಹರಿಣಿ ಛಂಗನೆ ಎದ್ದು ಕಾಲಿಗೆ ಬುದ್ಧಿ ಹೇಳಿದ್ಲು. ಇವೆಲ್ಲವೂ ನಡೆದಿದ್ದು ಕ್ಷಣ ಮಾತ್ರದಲ್ಲಿ. ಇಂಥ ಯಾವುದನ್ನು ನಿರೀಕ್ಷೆ ಮಾಡದೇ ಇದ್ದ ಬೇಟೆಗಾರ ಒಮ್ಮೆಲೆ ತಬ್ಬಿಬ್ಬಾದ. ಜಿಂಕೆ ಇಲ್ದೆ ಹೋದ್ರೆ ಆಮೆ ಯಾರು ಇದೆಯಲ್ಲ ಸಾಕು ಅಂತ ಚೀಲವನ್ನೆತ್ತಿಕೊಂಡ್ರೆ ಅಲ್ಲೇನಿದೆ? ಬಲೆಯಂತೆ ಚೀಲವು ಹರಿದು ಅದರಲ್ಲಿದ್ದ ಪ್ರಾಣಿಗಳೂ ಕೈಗೆ ಸಿಗದೆ ನಿರಾಶನಾಗಿ ಮರಳಿದ ಬೇಟೆಗಾರ. ಹೀಗೆ ಸ್ನೇಹಿತರೆಲ್ಲರೂ ಒಬ್ಬರನ್ನೊಬ್ಬರು ಉಪಾಯದಿಂದ ಕಾಪಾಡ್ತಾ ಎಲ್ಲರೂ ಕಾಡಿನಲ್ಲಿ ಕ್ಷೇಮವಾಗಿ ಬದುಕಿಕೊಂಡಿದ್ರು. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ, ಏಕೆಂದರೆ ಮುಂಬರುವ ನೋಟಿಫಿಕೇಷನ್ಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ. ಧನ್ಯವಾದಗಳು.